ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಕತೆ ಹೇಳ್ತೀನಿ. ಇದು ಬರೀ ಒಂದು ಕಥೆ ಅಲ್ಲ, ಇದು ನಮ್ಮೆಲ್ಲರ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿ ಆಗಿರುತ್ತೆ. ಈ ಕತೆ ಕೇಳಿದ ಮೇಲೆ ನಿಮ್ಮ ಜೀವನದಲ್ಲಿ ಯಾರಾದರೂ ನೆನಪಾಗ್ತಾರೆ, ಯಾವುದಾದ್ರೂ ಒಂದು ಸಿಚುವೇಶನ್ ನೆನಪಾಗುತ್ತೆ. ಆ್ಯಂಡ್ ಆ ನೆನಪಿನ ಜೊತೆ ಒಂದು ಮುಖ್ಯವಾದ ಪಾಠನ ಸಹ ಕಲಿತೀರಾ. ರಾಮು ಅನ್ನೋ ಒಬ್ಬ ಹುಡುಗ, ಸಾಧಾರಣ ಮನೆ, ಸಾಧಾರಣ ಜೀವನ, ಆದರೆ ಒಳ್ಳೆ ಮನಸ್ಸಿದೆ, ಮನಸ್ಸಲ್ಲಿ ದೊಡ್ಡ ಡ್ರೀಮ್ಸ್ ಇದೆ. ಒಳ್ಳೆ ಮನುಷ್ಯ ಆಗಬೇಕು, ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಅಮ್ಮ ಯಾವಾಗಲೂ ಹೇಳ್ತಿದ್ಲು. ರಾಮು ಕೂಡ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ. ಆದರೆ ಒಂದು ದಿನ ಅವನ ಜೀವನದಲ್ಲಿ ಒಂದು ಮುಖ್ಯವಾದ ಕ್ಷಣ ಎದುರಾಯಿತು. ರಾಮು ಒಂದು ಕೆಲಸ ಹುಡುಕ್ತಾ ಇದ್ದ, ಅನೇಕ ಕಡೆ ಟ್ರೈ ಮಾಡ್ದ, ಆದರೆ ಆಗ್ತಿಲ್ಲ. ಆ ಫ್ರಸ್ಟ್ರೇಷನಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ನನ್ನ ಜೊತೆ ಬಾ, ನಾನು ನಿನಗೆ ದಾರಿ ತೋರಿಸ್ತೀನಿ, ಬೇಗ ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ. ರಾಮುಗೆ ಅದು ಒಳ್ಳೆ ಆಫರ್ ಅಲ್ವಾ ಅನಿಸುತ್ತೆ. ಅವನು ಹಿಂದೆ ಹೋಗ್ತಾನೆ. ಆ ವ್ಯಕ್ತಿ ರಾಮುಗೆ ಪ್ರತಿದಿನ ಒಂದೊಂದು ರೀತಿಯ ಸಲಹೆ ಕೊಡ್ತಾ ಇದ್ದ. ಶ್ರಮ ಪಟ್ಟು ದುಡಿಯೋದೆಲ್ಲ ಮೂರ್ಖರ ಕೆಲಸ, ಬುದ್ಧಿವಂತರು ಶಾರ್ಟ್ಕಟ್ಸ್ನ ಉಪಯೋಗಿಸ್ಕೊಳ್ತಾರೆ, ನೀನು ಚೆನ್ನಾಗಿರ್ಬೇಕು ಅಂದರೆ ರೂಲ್ಸ್ನ ಮೀರಬೇಕು ಅಂತ. ರಾಮುಗೆ ಮೊದಲು ಇದೆಲ್ಲ ಸರಿಯಲ್ಲ ಅಂತ ಅನಿಸ್ತಿತ್ತು. ಆದರೆ ಆ ವ್ಯಕ್ತಿ ಮಾತಾಡ್ತಾ ಮಾತಾಡ್ತಾ ರಾಮು ಮನಸ್ಸಲ್ಲಿ ಒಂದು ತರಹ ಆಸಕ್ತಿ ಹುಟ್ಟಿಸ್ತಿದ್ದ. ಸ್ಲೋ ಆಗಿ ರಾಮು ಆ ತಪ್ಪಾದ ದಾರಿ ಕಡೆ ಹೋಗೋಕೆ ಶುರು ಮಾಡ್ದ. ಇದನ್ನ ಕೇಳಿದಾಗ ನಿಮಗೆ ರಾಮು ಇಡಿಯೇಟ್ ಅಂತ ಅನಿಸ್ಬೋದು. ಆದರೆ ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಜೀವನದಲ್ಲಿ ಒಂದು ಕಷ್ಟದ ಸಮಯ ಬಂದಾಗ ಯಾರಾದರೂ ಈಸಿ ಸೊಲ್ಯೂಷನ್ ಕೊಡ್ತಾರೆ ಅಂದರೆ ನಮಗೆ ಕೂಡ ಒಂದೊಂದು ಸರಿ ಅದೇ ಕಡೆ ಹೋಗೋಣ ಅಂತ ಅನಿಸುತ್ತೆ ಅಲ್ವಾ? ಸೊ ರಾಮು ಮೂರ್ಖ ಅಲ್ಲ, ಅವನು ವಲ್ನರಬಲ್ ಆಗಿದ್ದ. ಅಂದರೆ ಅನ್ಸೇಫ್, ಕನ್ಫ್ಯೂಸ್ಡ್, ಈಸಿಯಾಗಿ ಯಾರಾದರೂ ಮ್ಯಾನಿಪ್ಯುಲೇಟ್ ಮಾಡೋ ಹಾಗೆ ಇದ್ದ. ಆ್ಯಂಡ್ ಆ ಒಂದು ವೀಕ್ನೆಸ್ನ ತಪ್ಪಾದ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡ. ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ತಪ್ಪಾದ ಸಲಹೆ ತಗೊಂಡು ಕಷ್ಟಪಟ್ಟಿದ್ದೀರಾ? ಕಮೆಂಟ್ ಮಾಡಿ. ಆ್ಯಂಡ್ ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಲೆಸನ್, ರಾಂಗ್ ಕಂಪನಿಯ ಶಕ್ತಿನ ಅರ್ಥ ಮಾಡ್ಕೊಳ್ಳಿ. ಫ್ರೆಂಡ್ಸ್, ರಾಮು ಕಥೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಏನಂದರೆ, ಒಬ್ಬ ವ್ಯಕ್ತಿ ನಮ್ಮ ಜೀವನದ ಮೇಲೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು. ನಮ್ಮ ಪ್ಯಾರೆಂಟ್ಸ್ ನಮ್ಮನ್ನ 18ರಿಂದ 20 ವರ್ಷ ಬೆಳೆಸ್ತಾರೆ, ಆದರೆ ತಪ್ಪಾದ ವ್ಯಕ್ತಿ ಕೇವಲ ಕೆಲವು ತಿಂಗಳಲ್ಲೇ ಆ ಎಲ್ಲ ಒಳ್ಳೆ ವ್ಯಾಲ್ಯೂಸ್ನ ಮಾಯ ಮಾಡಿಬಿಡ್ತಾನೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಆ್ಯಪಲ್ ಕೆಟ್ಟೋಗಿದ್ರೆ ಅದನ್ನ ಒಳ್ಳೆ ಆ್ಯಪಲ್ನ ಜೊತೆ ಇಟ್ಟರೆ ಆ ಕೆಟ್ಟೋಗಿರೋ ಆ್ಯಪಲ್ ಒಳ್ಳೇದಾಗ್ಬಿಡುತ್ತಾ? ಇಲ್ಲ, ಆ ಒಳ್ಳೆ ಆ್ಯಪಲ್ ಕೂಡ ಕೆಟ್ಟೋಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಸುತ್ತ ಇರೋ ಜನ ನಮ್ಮ ಮೇಲೆ ಆ ರೀತಿ ಪ್ರಭಾವ ಬೀರ್ತಾರೆ. ಸೊ ನಿಮ್ಮ ಸುತ್ತ ಯಾರಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಅವರು ನಿಮ್ಮನ್ನ ಮೇಲೆ ತಳ್ತಿದ್ದಾರಾ ಅಥವಾ ಕೆಳಗೆ ಎಳಿತಿದ್ದಾರಾ ಅಂತ ಅಬ್ಸರ್ವ್ ಮಾಡಿ. ರಾಮುಗೆ ಕೂಡ ಒಳ್ಳೆ ಫ್ರೆಂಡ್ಸ್ ಇದ್ರು. ಆ ತಪ್ಪಾದ ವ್ಯಕ್ತಿ ಜೊತೆ ಇದ್ದ ಕಾರಣ ಅವನ ದಾರಿ ತಪ್ಪಿತ್ತು. ನಿಮ್ಮ ಜೀವನದಲ್ಲಿ ಕೂಡ ಇಂಥ ಸಿಚುಯೇಷನ್ ಬರ್ಬೋದು. ಆ ಟೈಮಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾದ್ರೆ ನಮ್ಮ ವ್ಯಾಲ್ಯೂಸ್ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. ಎರಡನೇ ಲೆಸನ್, ಬ್ಯಾಡ್ ಅಡ್ವೈಸ್ಗಳನ್ನ ಹೇಗೆ ಐಡೆಂಟಿಫೈ ಮಾಡಬೇಕು. ನಮ್ಮ ಜೀವನದಲ್ಲಿ ಸಲಹೆ ಕೊಡೋರು ತುಂಬ ಜನ ಇರ್ತಾರೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ಅಡ್ವೈಸ್ ಕೊಡ್ತಾ ಇರ್ತಾರೆ. ಆದರೆ ಎಲ್ಲ ಸಲಹೆಗಳು ಒಳ್ಳೆಯದಾ? ಖಂಡಿತ ಇಲ್ಲ. ಜಸ್ಟ್ ಥಿಂಕ್ ಮಾಡಿ. ತಪ್ಪಾದ ಸಲಹೆ ಕೊಡೋ ಜನ ನೋಡೋಕೆ ತುಂಬ ಕಾನ್ಫಿಡೆಂಟ್ ಆಗಿ ಕಾಣ್ತಾರೆ. ಅವ್ರ ಮಾತಲ್ಲಿ ಒಂದು ಮ್ಯಾಜಿಕ್ ಇರುತ್ತೆ. ಇದನ್ನ ಮಾಡಿದ್ರೆ ನಿಮ್ಮ ಜೀವನ ಬದಲಾಗುತ್ತೆ, ಈಸಿ ಆಗುತ್ತೆ ಅಂತ ಹೇಳ್ತಾರೆ. ನಂತರ ಜಸ್ಟ್ ಕಿಡಿಂಗ್, ನಿಮ್ಮನ್ನ ನಾನು ಮಿಸ್ಗೈಡ್ ಮಾಡ್ತಿಲ್ಲ, ಜೆನ್ಯೂನ್ ಆಗಿನೇ ಎಲ್ಲನೂ ಹೇಳ್ತೀನಿ. ಸೊ ಅಂಥವ್ರ ಮಾತಲ್ಲಿ ಯಾವಾಗಲೂ ಒಂದು ಸಾಮಾನ್ಯವಾದ ವಿಷಯ ಇರುತ್ತೆ. ಎಫರ್ಟ್ ಕಡಿಮೆ, ರಿಸಲ್ಟ್ ಹೆಚ್ಚು ಅನ್ನೋ ರೀತಿ. ನಾನಂತೂ ನಿಮಗೆ ಫುಲ್ ಟಫ್ ಚಾಲೆಂಜಸ್ ಕೊಡ್ತಿದ್ದೀನಿ ಅಲ್ವಾ? ಎಫರ್ಟ್ ಇಲ್ಲ ಅಂದರೆ ರಿಸಲ್ಟ್ ಇರಲ್ಲ, ನೀವು ಅಬ್ಸರ್ವ್ ಮಾಡಿರಲ್ಲ. ಆದರೆ ಜೀವನದಲ್ಲಿ ಜೆನ್ಯೂನ್ ಆದ ಯಾವ ಒಳ್ಳೆ ವಿಷಯನೂ ಶಾರ್ಟ್ಕಟ್ಟಲ್ಲಿ ಬರಲ್ಲ. ಒಳ್ಳೆ ಹೆಲ್ತ್ ಬೇಕು ಅಂದರೆ ಶ್ರಮ ಪಡಬೇಕು, ಒಳ್ಳೆ ಸಂಬಂಧ ಬೇಕು ಅಂದರೆ ಎಫರ್ಟ್ ಬೇಕು, ಒಳ್ಳೆ ಕರಿಯರ್ ಬೇಕು ಅಂದರೆ ಕಮಿಟ್ಮೆಂಟ್ ಇರಬೇಕು. ಈಸಿಯಾಗಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಬಂದರೆ ಅದರಲ್ಲಿ ಒಂದು ಹಿಡನ್ ಕಾಸ್ಟ್ ಇದೆ. ಆ ಕಾಸ್ಟ್ ನೀವೇ ಪೇ ಮಾಡಬೇಕಾಗುತ್ತೆ. ತಪ್ಪಾದ ಸಲಹೆಗಳನ್ನ ಐಡೆಂಟಿಫೈ ಮಾಡೋಕ್ಕೆ ಒಂದು ಸಿಂಪಲ್ ಟೆಸ್ಟ್ ಮಾಡಿ. ಆ ಸಲಹೆನ ಯಾರ ಜೊತೆ ಆದರೂ ಶೇರ್ ಮಾಡ್ಕೊಳ್ಳೋಕ್ಕೆ ಆಗುತ್ತಾ? ನಾನು ಇದನ್ನು ಈಸಿಯಾಗಿ ಒಬ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಿದೆಯಾ? ಇದು ಒಳ್ಳೆ ವಿಷಯ ಅಂತ ಅನ್ನಿಸ್ತಿದೆಯಾ? ಇಲ್ಲ ಅಂದರೆ ಆ ಸಲಹೆನ ತಗೊಳ್ಬೇಡಿ. ಮೂರನೇ ವಿಷಯ, ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ನ ಅರ್ಥ ಮಾಡ್ಕೊಳ್ಳಿ. ರಾಮುಗೆ ಆ ತಪ್ಪಾದ ವ್ಯಕ್ತಿ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಅದು ಅವನ ಜೀವನನ ನಷ್ಟ ಮಾಡ್ತಾ ಇದ್ರೂ ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಇದನ್ನ ಕೇಳಿದಾಗ ನಿಮಗೆ ರಾಮುಗೆ ಗೊತ್ತಾಗ್ಲಿಲ್ವಾ ಅಂತ ಅನಿಸ್ಬಹುದು. ಆದರೆ ಜಸ್ಟ್ ಥಿಂಕ್ ಮಾಡಿ, ಅಟ್ಯಾಚ್ಮೆಂಟ್ ಅನ್ನೋದು ಒಂದು ಅದ್ಭುತವಾದ ಮಾಯ. ಅದು ನಮ್ಮ ಕಣ್ಣ ಮೇಲೆ ಒಂದು ಲೇಯರ್ನ ಕ್ರಿಯೇಟ್ ಮಾಡಿರುತ್ತೆ. ಯಾರು ನಮಗೆ ಹಾಗೆ ಮಾಡ್ತಾರೋ ಅವರ ತಪ್ಪುಗಳು ನಮಗೆ ಕಾಣದೇ ಇರೋ ಹಾಗೆ ಮಾಡುತ್ತೆ.
ಅವರು ಒಳ್ಳೆಯವರೇ, ಅವರ ಉದ್ದೇಶ ಒಳ್ಳೆಯದೇ ಇದೆ ಅಂತ ನಮ್ಮ ಮೈಂಡ್ಗೆ ಅನಿಸುತ್ತೆ. ಅದೇ ಅಟ್ಯಾಚ್ಮೆಂಟ್ಗೆ ಇರೋ ಶಕ್ತಿ. ಇದಕ್ಕೆ ಒಂದು ಸೊಲ್ಯೂಷನ್ ಏನಂದರೆ, ನಮ್ಮ ಜೀವನದಲ್ಲಿ ಯಾರ ಜೊತೆ ಇದ್ದರೂ ಒಂದು ಮಟ್ಟದ ಕ್ಲಾರಿಟಿ ಇರಬೇಕು. ಇದು ಸರಿ ಇದೆ, ಇದು ತಪ್ಪು ಅಂತ ಜಡ್ಜ್ ಮಾಡೋಕ್ಕೆ ನಿಮ್ಮ ವ್ಯಾಲ್ಯೂಸ್ ನಿಮ್ಮ ಗೈಡ್ ಆಗಬೇಕು, ಎಮೋಷನ್ಸ್ ಅಲ್ಲ. 4ನೇ ವಿಷಯ, ಒಳ್ಳೆ ಮೆಂಟರ್ ಸಿಕ್ಕಿದಾಗ ಜೀವನ ಹೇಗೆ ಬದಲಾಗುತ್ತೆ. ಇಲ್ಲಿ ಕಥೆ ಟ್ವಿಸ್ಟ್ ಆಗುತ್ತೆ. ರಾಮು ತಪ್ಪಾದ ದಾರಿಲಿ ಹೋಗ್ತಿದ್ದ ಸಮಯ ಒಬ್ಬ ನಿಜವಾದ ಒಳ್ಳೆ ವ್ಯಕ್ತಿ ಅವನ ಜೀವನದಲ್ಲಿ ಬಂದರು. ಅವರು ಯಾವ ಗ್ರ್ಯಾಂಡ್ ಸ್ಪೀಚ್ನು ಕೊಡಲಿಲ್ಲ, ಯಾವ ಮ್ಯಾಜಿಕ್ ಮಾತು ಹೇಳಲಿಲ್ಲ. ಬದಲಿಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರು. ರಾಮು, ನೀನು ಈ ದಾರಿಯಲ್ಲಿ ಹೋದರೆ 10 ವರ್ಷದ ನಂತರ ನಿನ್ನ ಜನರನ್ನು ಫೇಸ್ ಮಾಡ್ತೀಯಾ? ನಿನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವ್ರನ್ನ ಧೈರ್ಯವಾಗಿ ಫೇಸ್ ಮಾಡ್ತೀಯಾ ಅಂತ. ಆ ಒಂದು ಪ್ರಶ್ನೆ ರಾಮು ಹೃದಯದಲ್ಲಿ ಸ್ಟ್ರಾಂಗ್ ಆಗಿತ್ತು. ಆ ರಾತ್ರಿ ರಾಮು ತುಂಬ ಯೋಚಿಸ್ದ, ನಿದ್ರೆ ಬರಲಿಲ್ಲ. ಅಮ್ಮನ ಮುಖ ನೆನಪಾಯಿತು, ಅಮ್ಮ ಪಟ್ಟ ಕಷ್ಟ, ಅವನು ಪಟ್ಟಿರೋ ಕಷ್ಟ ನೆನಪಾಯಿತು. ಅವತ್ತು ರಾತ್ರಿ ರಾಮು ಒಂದು ನಿರ್ಧಾರ ತಗೊಂಡ. ತಪ್ಪಾದ ವ್ಯಕ್ತಿಯ ಸಂಗನ ಬಿಡಬೇಕು, ಸರಿಯಾದ ದಾರಿ ಹಿಡಿಬೇಕು. ಅದು ಈಸಿ ಅಲ್ಲ ಅಂತ ಗೊತ್ತಿತ್ತು, ಆದರೆ ಒಳ್ಳೆ ವ್ಯಕ್ತಿ ಜೊತೆ ಇದ್ದ ಕಾರಣ ಆ ದಾರಿ ಕ್ರಮೇಣ ಸ್ಪಷ್ಟ ಆಯಿತು. ಸೊ ನಿಮ್ಮ ಜೀವನದಲ್ಲಿ ಒಳ್ಳೆ ಮೆಂಟರ್ ಅಥವಾ ಒಳ್ಳೆ ವ್ಯಕ್ತಿ ಇದ್ದಾರಾ? ಹಾಗೆ ಇದ್ದರೆ ಅವ್ರಿಗೆ ಯಾವಾಗಲಾದರೂ ಪ್ರಾಪರಾಗಿ ಥ್ಯಾಂಕ್ ಮಾಡಿದ್ದೀರಾ? ನೀವಿನ್ನೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಈ ಕಂಟೆಂಟ್ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗ್ತಿದೆ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೈಪ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ 5ನೇ ವಿಷಯ, ತಪ್ಪಾದ ದಾರಿಯಿಂದ ಹಿಂದಿರುಗೋದು ಯಾವತ್ತಿಗೂ ತಡ ಆಗಲ್ಲ. ರಾಮು ತಪ್ಪಾದ ದಾರಿಯಲ್ಲಿ ಹೋಗ್ತಿದ್ದ, ಆದರೆ ಅಲ್ಲೇ ಉಳ್ಕೊಂಡಿಲ್ಲ. ನಾವೇನೋ ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಲೈಫಲ್ಲಿ ಎಲ್ಲನೂ ಮುಗ್ದೋಯ್ತು ಅಂತ ಅಲ್ಲ. ಆ ಮಿಸ್ಟೇಕ್ನ ಒಪ್ಕೊಂಡು ಮತ್ತೆ ಸರಿಯಾದ ದಾರಿ ಹಿಡಿಯೋ ಧೈರ್ಯ ಮಾಡಬೇಕು. ಅದೇ ನಮ್ಮ ಸ್ಟ್ರೆಂತ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಕೂಡ ಕೆಲವು ತಪ್ಪಾದ ಡಿಸಿಷನ್ಸ್ ತಗೊಂಡಿರ್ಬೋದು, ಕೆಟ್ಟ ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ಬೋದು, ತಪ್ಪಾದ ಸಲಹೆ ಕೇಳಿ ನಷ್ಟ ಆಗಿರ್ಬೋದು. ಆದರೆ ಒಂದು ಕ್ಷಣ ಯೋಚಿಸಿ, ಆ ತಪ್ಪುಗಳು ನಿಮ್ಮ ಜೀವನನ ಡಿಫೈನ್ ಮಾಡಲ್ಲ. ನೀವು ಆ ತಪ್ಪಿಂದ ಏನನ್ನ ಕಲಿತ್ರಿ ಆ್ಯಂಡ್ ನಂತರ ಹೇಗೆ ಬದಲಾದ್ರಿ ಅನ್ನೋದು ನಿಮ್ಮ ಜೀವನನ ಡಿಫೈನ್ ಮಾಡುತ್ತೆ. ಎಲ್ಲ ಗ್ರೇಟ್ ಜನರ ಜೀವನದಲ್ಲಿ ಫೇಲ್ಯೂರ್ಸ್ ಇದೆ, ಆದರೆ ಅವರು ಆ ಫೇಲ್ಯೂರ್ಸ್ನ ಲೆಸನ್ ಆಗಿ ತಗೊಂಡ್ರು. 6ನೇ ವಿಷಯ, ನಿಮ್ಮ ಬಗ್ಗೆ ಟ್ರಸ್ಟ್ ಇರಲಿ. ರಾಮು ಕಥೆಯಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಅವನು ತಪ್ಪಾದ ದಾರಿಯಲ್ಲಿ ಇದ್ದ ಸಮಯ ಅವನ ಒಳಗಡೆ ಒಂದು ವಾಯ್ಸ್ ಪ್ರತಿದಿನ ಹೇಳ್ತಾ ಇತ್ತು, ಇದು ಸರಿ ಅಲ್ಲ ಅಂತ. ಆ ವಾಯ್ಸ್ ಅವನ ಮನಸ್ಸಾಕ್ಷಿ. ಅದನ್ನ ಮೊದಲು ಇಗ್ನೋರ್ ಮಾಡ್ದ, ಆದರೆ ಅದು ಸ್ಟಾಪ್ ಆಗಿಲ್ಲ. ಕೊನೆಗೆ ಆ ವಾಯ್ಸ್ನ ಕೇಳಿ ದಾರಿನ ಚೇಂಜ್ ಮಾಡ್ದ. ನಿಮ್ಮ ಜೀವನದಲ್ಲಿ ಕೂಡ ಆ ವಾಯ್ಸ್ ಇದೆ. ಕೆಲವರು ಅದನ್ನು ಗಟ್ ಫೀಲಿಂಗ್ ಅಂತ ಕರೀತಾರೆ, ಕೆಲವರು ಇಂಟ್ಯೂಷನ್ ಅಂತ ಕರೀತಾರೆ. ಆ ವಾಯ್ಸನ್ನು ಕೇಳ್ತಾ ಇರಿ. ಯಾವ ಡಿಸಿಷನ್ ತಗೊಳ್ಬೇಕಂದ್ರೂ ಮೊದಲು ಒಳಗಡೆ ಕೇಳ್ಕೊಳ್ಳಿ, ಇದು ಸರಿ ಅಂತ ನನ್ನ ಮನಸ್ಸು ಹೇಳ್ತಿದ್ಯಾ ಅಂತ. ಆ ಮನಸ್ಸಿನ ಮಾತಿಗೆ ಕಿವಿ ಕೊಡಿ. ರಾಮು ಕಥೆ ಮುಂದೆ ಹೇಗಾಯಿತು ಅಂದರೆ, ಒಳ್ಳೆ ವ್ಯಕ್ತಿಯ ಸಹಾಯ ಆ್ಯಂಡ್ ತನ್ನ ಒಳ್ಳೆ ಧ್ವನಿನ ಕೇಳಿ ರಾಮು ತಪ್ಪಾದ ದಾರಿನ ಬಿಟ್ಟ. ಶ್ರಮಪಟ್ಟು ಕಷ್ಟಪಟ್ಟು ಸರಿಯಾದ ಸ್ಕಿಲ್ಸ್ನ ಕಲ್ತ್ಕೊಂಡ. ಕ್ರಮೇಣ ಅವನ ಜೀವನ ಬದಲಾಯಿತು. ಅದೇ ಅವನ ಅತ್ಯಂತ ದೊಡ್ಡ ಸಕ್ಸಸ್. ನಿಮ್ಮ ಜೀವನದಲ್ಲಿ ಕೂಡ ಇಂಥ ಒಂದು ಕ್ಷಣ ಬರುತ್ತೆ. ಎಲ್ಲ ಮುಗೀತು ಅಂತ ಅನಿಸುತ್ತೆ, ದಾರಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಮೇ ಬಿ ನೀವು ಆ ಫೇಸ್ನ ಪಾಸ್ ಮಾಡಿರ್ಬೋದು ಕೂಡ. ಆ ಕ್ಷಣದಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಒಳ್ಳೆ ವ್ಯಕ್ತಿ ಜೊತೆ ಮಾತಾಡಿ, ನಿಮ್ಮ ಒಳಧ್ವನಿನ ಕೇಳಿ, ನಿಮ್ಮ ವ್ಯಾಲ್ಯೂಸ್ನ ಸ್ಟ್ರಾಂಗ್ ಆಗಿ ಹಿಡ್ಕೊಳ್ಳಿ. ದಾರಿ ಖಂಡಿತ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ರಾಮು ಥರ ಒಮ್ಮೆ ತಪ್ಪಾದ ದಾರಿ ಹಿಡಿದು ನಂತರ ಸರಿ ಮಾಡಿಕೊಂಡ ಎಕ್ಸ್ಪೀರಿಯೆನ್ಸ್ ಇದೆಯಾ? ಆ ಒಂದು ಕ್ಷಣ ಏನು ನಿಮ್ಮನ್ನ ಬದಲಿಸ್ತೋ ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಹೇರ್ ಫಾಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀರ. ಎಷ್ಟೇ ಕಾಸ್ಟ್ಲಿ ಶಾಂಪೂಸ್, ಆಯಿಲ್ ಹಾಕಿದ್ರೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ. ಸೊ ಜಸ್ಟ್ ಕೆಲವು ಬೇಸಿಕ್ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ಮತ್ತೆ ಹೇರ್ ಕೆಲವೇ ಮಂತ್ಸಲ್ಲಿ ರೀಗ್ರೋ ಆಗೋ ಹಾಗೆ ಮಾಡ್ಬೋದು. ಅದರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ.